ಲೋಕವನುಳಿಸಲು ಅಂದು ಕರ್ಣನ ಕವಚ ಪಡೆದೆ, ಲೋಕವನುಳಿಸಲು ಇಂದು ನಿನ್ನ ಪ್ರಾಣ ಪಡುತ್ತಿದ್ದೆ, ಪ್ರಾಣವನ್ನೇ ಪಡುತ್ತಿದ್ದೆ. ಅದಕ್ಕೋಸ್ಕರ ನಮಗೆ ಶಕ್ತಿ ಕೊಟ್ಟ. ಆ ಶಕ್ತಿ ಯಾತಕ್ಕೆ ಉಪಯೋಗ ಮಾಡ್ಬೇಕಂದ್ರೆ ಧರ್ಮಕ್ಕಾಗಿ ಉಪಯೋಗ ಮಾಡ್ಬೇಕು. ದೇವರ ದೋಷದ ಧಾನ್ಯಗಳನ್ನು ಕೊಟ್ಟಾನ, ರೊಕ್ಕ ಕೊಟ್ಟಾನ, ಬಂಗಾರ ಕೊಟ್ಟಾನ. ಅದನ್ನೆಲ್ಲ ಯಾತಕ್ಕೆ ಉಪಯೋಗ ಮಾಡ್ಬೇಕಂದ್ರೆ ಅದು ಧರ್ಮಕ್ಕೆ ಉಪಯೋಗ ಮಾಡ್ಬೇಕು. ಅಧರ್ಮಕ್ಕೆ, ವ್ಯಸನಕ್ಕೆ ಹಾಳು ಮಾಡಬಾರ್ದು. ಯಾವುದೋ ಒಂದು ಚಟಕ್ಕಾಗಿ ನಾವು ಹಾಳು ಮಾಡೋದ್ರಿಂದ ಅದು ಹಾಳಾಗುತ್ತೆ. ಧರ್ಮಕ್ಕೆ ನಾವು ಖರ್ಚು ಮಾಡಿದ್ವಿ ಅಂದ್ರೆ ಅದು ಹಾಳಾಗಂಗಿಲ್ಲ. ಅದು ಒಂದು ಜ್ವಾಳದ ತೆನೆಗೆ, ಒಂದು ಜ್ವಾಳದ ಕಾಳಿಗೆ ಒಂದು ದೊಡ್ಡ ತೆನೆ ಹಂಗೆ ತಯಾರಾಕತಿ. ಹಾಗೆ ಒಂದು ದುಡ್ಡ ಧರ್ಮಕ್ಕೆ ನಾವು ಖರ್ಚು ಮಾಡೋದ್ರಿಂದ ನಮ್ಗೆ ದೊಡ್ಡ ತೆನೆ ಹಂಗೆ ತಯಾರಾಕತಿ. ಆ ಪ್ರಕಾರ ನಮ್ಮ ತೆನೆ ತಯಾರಾಕತಿ, ಪುಣ್ಯ ತಯಾರಾಕತಿ. ಮಾಡಿ ನಮ್ಮ ಸಸ್ಯದಾಗ ನಾವು ಅಂದಾಜು ನೋಡಿದ್ವಿ, ಬಹುತೇಕ ಒಂದು 4-5 ಲಕ್ಷ ಜನ ಊಟ ಮಾಡ್ಬೋದು. ನಾವು ಹಳ್ಳಿಗಳು ವಿಚಾರ ಮಾಡಿದ್ವಿ, 5 ಲಕ್ಷ ಹೋಗಿ 15 ಲಕ್ಷ ಆಗಿತ್ತು. 15 ಲಕ್ಷ ಜನ ಅಂದಾಜು ಊಟ ಮಾಡಿರ್ಬೇಕು. ಅಲ್ಲಿ ಪಾತಾಳ ಪಾರ್ವತಿದ್ದೇವು, ನಮಗೆ ಭಾಳ ಹಸುವಾಗ್ಯಾವು. ನಮ್ಗೆ ಯಾವ ನೈವೇದ್ಯ ಮಾಡಿಲ್ಲ, ಲಿಂಗ ಊಟ ಮಾಡಿಲ್ಲ. ಪರಮೇಶ್ವರ ಹೊಟ್ಟೆಗಾಗೈತಿ. ಪಾರ್ವತಿ ಹೇಳು ನನಗೆ ಭಾಳ ಹಸುವಾಗ್ಯಾವ. ನೋಡು ಅಷ್ಟು ಮಂದಿ ಇವುಗಳ ಅಲ್ಲಿ ಎಷ್ಟು ಬೇಕಾದ್ರೆ ಕೋಟಿಗಟ್ಟಲೆ ಹೊತ್ತು ಕೂಡ್ತೈತಿ ಸಸ್ಯದಾಗ. ಆದ್ರೂ ಲಿಂಗ ಉಪವಾಸ ಆಕೈತಿ, ಪಾರ್ವತಿ ಉಪವಾಸ ಆಗ್ತಾರಂದ್ರೆ ನಾವು ಇದಂತ ಜನ ಯಾತ್ರೆ ಕೊಟ್ಟಿರ್ಬೇಕು. ನಾವು ನಾಯಿತರು ಕಳಿಸ್ಬೇಕು. ಅದು ದೇವ ಕೊಟ್ಟ ಕಾಲಕ್ಕೆ ನಾವು ಯಾತ್ರಕ್ಕೆ ಧರ್ಮಕ್ಕೆ ಹರಣ ಪೂಜಾ, ಗೋ ಸೇವಾ ಮಾಡಬಾರ್ದು. ಅದಕ್ಕಾಗಿ ನಾವೆಲ್ಲ ಹರಣ ಮಕ್ಕಳದೀವಿ. ಆ ಶಿವನ ಜೀವಾತ್ಮ ಅದೀವಿ. ಮೊನ್ನೆ ಒಬ್ಬ ಹೆಣ್ಮಗಳು ಹೇಳು, ಎಲ್ಲ ತೆಗೆಯೊಳಗೂ ಪಡುತ್ತಿ ಒಂದು ದೀಪ ಇತ್ತು ಅಂತ ಹೇಳಿ ಭಾಳ ಸತ್ಯ ಹೇಳಿಲ್ಲ. ಇಲ್ಲಿ ಸಸ್ಯದಾಗ ಭಾಸನ ಹತ್ತಿಸಲ 2 ಹಾವುಗಳು ಬಂದು ಕೂತು ಕೇಳ್ತೀವಿ. ಅಲ್ಲಿ ಅನುಭವ ನಮ್ಮ ಹೋಗ್ತೇವೆ ಹೋಗ್ತಾರೆ. ಈ ಸಲ ಏಟಿದ್ದು ಲೆಕ್ಕನಿಲ್ಲ. ಹಾವು ಸಹಿತ ಬಂದ ಚಿತ್ತ ಕೊಟ್ಟ ನಮ್ಮ ಬಡ್ಡಿಗಿರಿ ಸಂಪ್ರದಾಯದ ಅನುಭವ ಕೇಳ್ತಾ ಹೋಗ್ತದ. ಈ ಬಡ್ಡಿಗಿರಿ ಸಂಪ್ರದಾಯ ಎಂಥದ್ದು? ಇದನ್ನ ವಿದ್ಯಾದಾಸೋಹ ಅಷ್ಟ ಅಲ್ಲ, ಅನ್ನದಾಸೋಹ ಅಷ್ಟ ಅಲ್ಲ, ವಸ್ತ್ರದಾಸೋಹ ಅಷ್ಟ ಅಲ್ಲ, ಆತ್ಮ ಸಾಕ್ಷಾತ್ಕಾರ ಜ್ಞಾನದ ದಾಸೋಹ ಇರ್ತದ. ಇದ್ರ ಮುಂದೆ ಬಡ್ಡಿಗಿರಿ ಸಾಲ ಏನ್ ನಡೆಸ್ತದೆ? ನಿಮಗೆಲ್ಲ ಸ್ವಪ್ನ ಜಾಗೃತದೊಳಗೆ ಪರಮಾತ್ಮ ಭೇಟ ಆಗಲಿಕ್ಕಿದ್ದಾನೆ. ಇಲ್ಲೇ ಕೂತಲ್ಲಿನ ಸರ್ ಹೇಳೋದು ಎಲೆಕ್ಟ್ರಿಸರು, ಅಲ್ಲಿ ನಾವು ಸುತ್ತ ಹಾಕೋದು 5-6 ಕಡೆ ಸುತ್ತ ಹಾಕೋದು. ಇಲ್ಲಿ ಅವ್ರಿಗೆ ಎಣಿಸ್ತು, ಅವ್ರ ಮನ ಬಂದು ಮುಟ್ಟಿತ್ತು. ನನಗೂ ಏನಂತ ಮುಟ್ಟಂದ್ರೆ ನಾನು ಹೋಗ್ಬೇಕಾಗಿತ್ತು, ಹೋಗ್ಲಿಲ್ಲ. ಅಪ್ಪ ಅವ್ರು ಚಿಂತನ ಮಾಡು. ಆ ಚಿಂತನ ಮಾಡಿದ ಕೂಡಲೇ ನಾನು ಸ್ವಲ್ಪನ ಕರ್ಕೊಂಡ ನಾ ಗಣೇಶನ ಗುಡಿ ಕಡೆ ಹೋಗುವಾಗ ಅವ್ರ ಧ್ವನಿ ಕೇಳಿಸುವಾಗ ನನಗಾತು. ಇಟ್ಟು ಗುರುವಿಗೆ ಶಿಷ್ಯರಿಗೆ ಇಟ್ಟು ಸನಿ ಐತಿ. ನಾವು ದೂರ ಆಯ್ತು, ಅವನು ಸನಿ ಮಾಡ್ಕೊಂಡು ಸನಿ ಐತಿ. ನಮ್ಮ ಮನಸ್ಸಿನೊಳಗೆ ಐತಿ ಸನಿ ಮಾಡ್ಕೊಳ್ಳೋದು, ದೂರ ಮಾಡ್ಕೊಳ್ಳೋದು. ಎಷ್ಟೋ ನಾವು ಅಗದಿ ಸನ್ನಿದಾಗ ಹೋಗಿರ್ತೀವಿ. ಏನ ಹೊಲ ಮನಿ ಮಕ್ಕಳ ಫಲ ಬೆಡ್ಕೊಳ್ಳುವಾಗ ಅವನ ಮನಸ್ಸಿನ ಸನ್ನಿದಾಗ ಅವನ ಮಠದ ಮೆಂಬರ್ ಆಗಿರ್ತೀವಿ. ಅದು ಅನುಕೂಲ ಆದ ನಂತರ ಆ ಮೆಂಬರ್ ಅಲಕ್ಷೆ ನಾವೇನಾಯ್ತು ಅಮಾಪ ನಾವು ಆಗುದಕ್ಕಿಂತ ಏನಾಯ್ತು ಅಂದ್ರೆ ನಾವು ಅವನ ಅಗಲಿದೀವಿ ಅಂದ್ರೆ ಸ್ವಾಧೀನ ವಯಸ್ಸಿರ್ತೀವಿ. ಆಗೇನಾಗ್ತಕ್ಕಂದ್ರೆ ಒಬ್ಬ ಕುರುಬ ಇರ್ತಾನೆ, ಸಾಕಷ್ಟು ಆಡ ಖುಷಿ ಎಲ್ಲ ಇರ್ತಾವ. ಆ ಕುರುಬ ಎಲ್ಲರೂ ಪ್ರೇಮದಿಂದ ಕಾಯ್ತಿರ್ತಾನೆ ಬಡಿಗೆ ಹಿಡ್ಕೊಂಡು. ಅವ್ನು ಹೆಂಗೆ ಬಂದಿರ್ತಾನ? ಶಿವ ಹಿಡಿದ ಪ್ರಕಾರ ಬಂದಿರ್ತಾನೆ. ಧರ್ಮದ ಖುಷಿಗಳ ಕಾಯುತ್ತ ಬರುವ, ಕರ್ಮದ ಖುಷಿಗಳ ಹುಸುತ್ತ ಬರುವ, ಧರ್ಮ ತೆಕ್ಕದವ್ರು ಬಿಟ್ಕೊತ ಹೋಗೋಣ. ಅದಕ್ಕಾಗಿ ಏನ್ ಮಾಡ್ತೀವಿ ಅಂದ್ರೆ ನಾವು ಅಗದಿ ಸುಗುಣದ ಆಸೆಕಾಗಿ ಅವ ನಮ್ಮವ, ನಮ್ಮ ದೇವ, ನಮ್ಮವ, ನಮ್ಮ ಅಣ್ಣ, ನಮ್ಮ ತಮ್ಮ, ನಮ್ಮ ಬಂಧು ಬಳಗ ನಮ್ಮ ಸುಗುಣದ ಆಸೆಕಾಗಿ ಅವ್ನು ನಮ್ಮ ತಮ್ಮನ ಅಣ್ಣ ಮಾಡ್ಕೊತೀವಿ. ಹಾಗೆ ಮಾಡ್ಕೋಬಾರ್ದು. ಸುಗುಣದ ಆಸೆಕಾಯಿ ಮಾಡ್ಕೋಬಾರ್ದು. ದ್ರೌಪದಿ ಏನ್ ಮಾಡ ನಿರ್ಗುಣ ಆಸೆಕಾಯಿ. ಅವ್ನು ಪರಮಾತ್ಮ ಹೌದು, ನಾವು ತಂಗಿನ ಹೌದು. ದ್ರೌಪದಿ ಕಾಸ ತೆಗ್ಯಾದ್ರು, ಸುಭದ್ರ ಕಾಸ ತೆಗೆದು ತೆಗಿ ಆಗಲಿಲ್ಲ. ಸುಭದ್ರ ಮೇಲೆ ಅಪ್ಪ ಕೃಷ್ಣ ಕೋಪ ಅದ. ಹಾಗೆ ನಾವು ಸುಗುಣದ ಆಸೆಕಾಯಿ ನಮ್ಮನ್ನು ಮಾಡ್ಕೊಂಡ ನಿರ್ಗುಣದಾಗ ಹೋಗ್ಲಿಲ್ಲ ಅಂತ
ಆ ಹಸುವನ್ನ ಇಲ್ಲೇ ಬಿಟ್ಟು ಹೋಗ್ತೈತಿ. ನಿರ್ಗುಣ ಕಾಯಂ ನಮ್ಮ ಬೆನ್ನತ್ತಿ ಬರ್ತೈತಿ. ಆ ನಿರ್ಗುಣ ನಾನು ಉಳಿಲಿಲ್ಲ ಅಂದ್ರೆ ತಾರಿನ ಬಾಯಿಗೆ ಅವ್ರಿಗೆ ಕಾಯ್ಕೊ ಆ ಕುರುಬ ಖುಷಿ ಕಾಯ್ಕೊತ ಬಂದ ಅಲ್ಲಿ ದಂಡಿಗೆ